ವಿನಯ್ ಇವತ್ತು ಕೋರ್ಟ್ಗೆ ಹಾಜರಾಗಿದ್ರು, ಅವ್ರಿಗೆ ವಾರೆಂಟ್ ಇಶ್ಯೂ ಆಗಿತ್ತು ಅಂತ ಕೇಳ್ಪಟ್ಟಿದ್ದೀವಿ. ಆದರೆ ಈಗ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿರುವಂಥದ್ದು. ನಮ್ಮ ಜೊತೆ ಮಾತನಾಡೋದಕ್ಕೆ ವಿನಯ್ ಅವರೇ ಇದ್ದಾರೆ. ಸರ್, ಇವತ್ತು ಕೋರ್ಟ್ ಕರೆದಿದ್ರು. ಸೊ ಗೊತ್ತು ನಿಮಗೆ, ಬಿಲ್ಲರಂಗ ಭಾಷಾ ಶೂಟ್ ಇವತ್ತಿಂದನೇ ಸ್ಟಾರ್ಟು. ಸೊ ಆ ಶೂಟಿಂದನೇ ಬಂದ್ರಾ ಹೇಗೆ ಏನು, ಜೊತೆಗೆ ಕೋರ್ಟ್ ನಿಮಗೆ ವಾರೆಂಟ್ ಏನಾದರೂ ಇಶ್ಯೂ ಮಾಡಿತ್ತಾ? ಇಲ್ಲ, ಆ ಶೂಟ್ಗೆ ಹೋಗಿರಲಿಲ್ಲ, ನಾನು ಬೇರೆ ಶೂಟ್ನಲ್ಲಿದ್ದೆ. ಸೊ ಆ ಶೂಟ್ ಮುಗಿಸ್ಕೊಂಡು ನನಗೆ ಫೋನ್ ಬಂತು, ಡೈರೆಕ್ಟಾಗಿ ಬಂದೆ. ಅದೇನು ಪ್ರೊಸೀಜರ್ಸ್ ಇದೆ ಅದೆಲ್ಲ ನಮ್ಮ ಲಾಯರ್ಸ್ ಮಾಡಿದ್ದಾರೆ. ಸೊ ವಾಪಸ್ ಶೂಟ್ಗೆ ಹೋಗ್ತಾ ಇದ್ದೀನಿ. ಸರ್, ಏನು ಆಯಿತು ಇವಾಗ ನಿಮ್ಮ ಹತ್ರ ನ್ಯಾಯಮೂರ್ತಿಗಳು ಏನು ಕೇಳಿದ್ರು, ಏನು ಹೇಳಿದ್ರು ನಿಮಗೆ? ಇಲ್ಲ, ನನ್ನ ಹತ್ರ ಏನು ಮಾತಾಗಲಿಲ್ಲ. ಆ್ಯಂಡ್ ಲಾ ಆ್ಯಂಡ್ ಕೇಸ್ ಬಗ್ಗೆ ಏನಿದೆ, ವಿ ಶುಡ್ ರೆಸ್ಪೆಕ್ಟ್ ದ ಲಾ ಆ್ಯಂಡ್ ಆಲ್ಸೋ ದ ಕೋರ್ಟ್. ಸೊ ಅದ್ರ ಬಗ್ಗೆ ನಾನು ಏನು ಅಷ್ಟು ಡಿಸ್ಕ್ಲೋಸ್ ಮಾಡೋದಕ್ಕಾಗಲ್ಲ, ಮಾತಾಡೋದಕ್ಕೂ ಆಗೋದಿಲ್ಲ. ಪರ್ಸ್ನಲ್ ಆಗಿ ನನ್ನ ಶೂಟಿಂಗ್ ವಿಚಾರ, ನನ್ನ ವಿಚಾರ ಏನಾದರೂ ಇದ್ದರೆ ಐ ವುಡ್ ಡೆಫಿನೆಟ್ಲಿ ಕೋಆಪ್ರೇಟ್ ಫಾರ್ ದ್ಯಾಟ್. ಸರ್, ಮೊನ್ನೆ ನಿಮಗೆ ಜಾಮೀನು ಸಿಕ್ತು, ಎಲ್ಲವೂ ಇಲ್ಲಿಗೆ ಮುಗೀತು ಅಂತಲೇ ಎಲ್ಲರೂ ಅಂದ್ಕೊಂಡಿದ್ರು. ಯಾಕೆ ಪದೇ ಪದೇ ಈ ರೀತಿ ಮಾಡ್ಕೊಳ್ತಿದ್ದಾರೆ ಇಬ್ಬರೂ ಅಂತ ಒಂದು ಪ್ರಶ್ನೆ ಕ್ರಿಯೇಟ್ ಆಗಿರುವಂಥದ್ದು. ವಿನಯ್ ಮತ್ತು ರಜತ್ಗೆ ಯಾರು ಕಾನೂನು ಸಲಹೆ ಪಡ್ಕೊಳ್ತಿಲ್ವಾ ಯಾರ ಹತ್ರನೂ ಹೋಗಿ ಅವರು ಅಂತ ಒಂದು ಎಲ್ಲರೂ ಹೇಳ್ತಿರುವಂಥದ್ದು. ಅಂದರೆ ಈ ಥರದ್ದಿದ್ದಾಗ ಏನಾದರೂ ಲಾಯರ್ನ ಕಾಂಟ್ಯಾಕ್ಟ್ ಮಾಡಿ ಮುಂದೆ ಏನು ಪ್ರೊಸೀಜರ್ ಮಾಡಬೇಕು ಅಂತ ಕೇಳ್ಕೋಬೇಕು ಅಂತ. ಯಾಕೆ ಸರ್ ಯಾರ ಹತ್ರನೂ ಕಾನೂನು ಸಲಹೆ ಪಡ್ಕೊಂಡಿಲ್ವಾ ಅಂತ? ಇಲ್ಲ ಮೇಡಮ್, ನಮ್ಮ ಲಾಯರ್ಸ್, ನಮ್ಮ ಪ್ರಕಾಶ್ ಅಂತ ಇದ್ದಾರೆ ನಮ್ಮ ಲಾಯರು. ಹಿ ಈಸ್ ವೆರಿ ಗುಡ್. ಅವ್ರ ಆರ್ಗ್ಯುಮೆಂಟ್ಸ್ ಎಲ್ಲ ನೋಡಿರ್ಬೋದು ನೀವು, ತುಂಬ ಚೆನ್ನಾಗಿ ಆರ್ಗ್ಯೂ ಮಾಡ್ತಾರೆ. ಆ್ಯಂಡ್ ಆಲ್ಸೋ ರೈಟ್ ಟು ದ ಪಾಯಿಂಟ್. ಆ್ಯಂಡ್ ಅದರಿಂದನೇ ನಾನು ಇವತ್ತು ವಾಪಸ್ ಶೂಟಿಗೆ ಹೋಗ್ತಾ ಇರೋದು. ಆ್ಯಂಡ್ ಆಲ್ ಥ್ಯಾಂಕ್ಸ್ ಟು ಹಿಮ್. ಇಲ್ಲ ಅಂದಿದ್ರೆ ನನಗೆ ಇವಾಗ ತಿರ್ಗಾ ಬೇರೆ ಏನಾದರೂ ಆಗಿರೋದು, ಟಚ್ ವುಡ್. ಬಟ್ ನನ್ನ ಪ್ರಕಾರ ನಮ್ಮ ಲಾಯರ್ಸ್ ದೇ ಆರ್ ಡೂಯಿಂಗ್ ಅ ಗುಡ್ ಜಾಬ್. ಅವ್ರು ಏನು ಹೇಳ್ತಾ ಇದ್ದಾರೆ ಅದನ್ನು ಫಾಲೋ ಮಾಡ್ತಾ ಇದ್ದೀನಿ ಮೇಡಮ್. ನಿಮ್ಮ ಲಾಯರ್ಸ್ ಈಗ ಏನು ಹೇಳಿದ್ರು ಸರ್? ಅಂದರೆ ನಿಮಗೆ ರಿಲೀಫ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಏನಾದರೂ ದಂಡ ಕಟ್ಟಿಸ್ಕೊಳ್ಳೋದಕ್ಕೆ ಅದಕ್ಕೆ ಇದಕ್ಕೆ ಹೇಳಿದ್ದಾರೆ? ಇಲ್ಲ, ಅದು ಫೈನ್ ಏನೋ ಆಗಿದೆ. ಸೊ ದೇ ಆರ್ ಟೇಕಿಂಗ್ ಕೇರ್ ಆಫ್ ದಟ್. ಇವತ್ತು ಸಂಜೆ ನಾನು ಶೂಟಿಂಗ್ ಮುಗಿಸ್ಕೊಂಡು ಲಾಯರ್ನ ಮೀಟ್ ಮಾಡ್ತಾ ಇದ್ದೀನಿ. ಅಪ್ಡೇಟ್ಸ್ ತೊಗೊಂಡು ಐ ವಿಲ್ ಕೀಪ್ ಯು ಪೋಸ್ಟೆಡ್. ಸರ್, ನಿಮಗೆ ಈಗ ಷರತ್ತುಬದ್ಧ ಜಾಮೀನು ಕೊಟ್ಟ ಮೇಲೆ ನಿಮ್ಗೆ ಏನಾದರೂ ಕರೆದಿದ್ರಾ ಕೋರ್ಟ್ ಅವರು? ನೀವು ಬಂದಿಲ್ವಾ ಹೇಗೆ ಏನು ಅಂತ? ಇನ್ನು ಮುಂದೆ ಮತ್ತೆ ಏನಾದರೂ ಕರೆದಿದ್ದಾರಾ ರೀಕಾಲು ಅಂತ ಹೇಳ್ಬಿಟ್ಟು? ಸೊ ಏನಾದರೂ ಬರ್ತೀರಾ ನೆಕ್ಸ್ಟು, ಹುಷಾರಾಗಿರ್ತೀರಾ ಅಂತ? ಇಲ್ಲ, ಡೆಫಿನೆಟ್ಲಿ ಮೇಡಮ್. ಲೈಕ್ ಐ ಸೆಡ್, ಲಾ ಮತ್ತು ಕೋರ್ಟ್ಗೆ ಎಲ್ಲರೂ ರೆಸ್ಪೆಕ್ಟ್ ಕೊಡಲೇಬೇಕು. ಆ್ಯಂಡ್ ನಾನೇನು ಬೇರೆಯವನಲ್ಲ ಮ್ಯಾಮ್, ನಾನು ಸಾಧಾರಣ ನಿಮ್ಮ ಥರನೇ ಇರೋವನು. ಅದೇನು ಕರೀತಾರೋ ಅದಕ್ಕೆಲ್ಲ ಅಟೆಂಡ್ ಆಗಲೇಬೇಕು. ಅಟೆಂಡ್ ಆಗೇ ಆಗ್ತೀನಿ. ಆ್ಯಂಡ್ ಮುಂದೆ ಏನೇನು ಇದೆ, ಡೇಟ್ಸ್ ಏನೇನಿದೆ ಅದನ್ನು ನೋಡಿಕೊಂಡು ಡೆಫಿನೆಟ್ಲಿ ಐ ವಿಲ್ ಅಟೆಂಡ್ ದ ಕೋರ್ಟ್.